ಸೊ ಇವತ್ತಿನ ಸ್ಟಾಕ್ ಕ್ರಿಸಿಲ್ ಲಿಮಿಟೆಡ್. ಸೊ 4,203 rupees ಮಾರ್ಕೆಟ್ ಕರೆಂಟ್ ಪ್ರೈಸ್ ಇದೆ. ಮಾರ್ಕೆಟ್ ಕ್ಯಾಪ್ 30,734 crores ಇದೆ. ಸ್ಟಾಕ್ ಪಿ ಬಂದು 45 ಇದೆ. ಹೈ ಬಂದು 6,955 ಇದೆ. ಲೋ ಬಂದು 3,880 ಇದೆ. ಹೈ ಲೋ. ಸ್ಟಾಕ್ ಪಿ 45, ಬುಕ್ ವ್ಯಾಲ್ಯೂ 351 ಇದೆ. ಡಿವಿಡೆಂಡ್ yield 1.33% ಇದೆ. ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 36.8% ಇದೆ. ರಿಟರ್ನ್ ಆನ್ ಈಕ್ವಿಟಿ 28.8% ಇದೆ. ಫೇಸ್ ವ್ಯಾಲ್ಯೂ 1 rupee ಇದೆ. CRISIL Limited is a globally diversified analytical company providing ratings, research, risk and policy advisory services. CRISIL is India's leading ratings agency and the foremost provider of high-end research to large banks and leading corporations. So CRISIL company ಸೊ ಇದರಲ್ಲಿ ಪ್ರಾಸ್ ಏನಿದೆ, ಕಂಪನಿ ಹ್ಯಾಸ್ ಎ ಗುಡ್ ರಿಟರ್ನ್ ಆನ್ ಈಕ್ವಿಟಿ ಟ್ರ್ಯಾಕ್ ರೆಕಾರ್ಡ್. 3 years ರಿಟರ್ನ್ 31.1% ಇದೆ. ರಿಟರ್ನ್ ಆನ್ ಈಕ್ವಿಟಿ. ಕಂಪನಿ ಹ್ಯಾಸ್ ಬಿನ್ ಮೇಂಟೈನಿಂಗ್ ಹೆಲ್ದಿ ಡಿವಿಡೆಂಡ್ ಪೇಔಟ್ ಆಫ್ 50%. Debtor days have improved from 80.6 to 61.6. Stock is trading at 12.7 times its book value. Working capital days have increased from 30.8 days to 89 days. So CRISIL company price to earnings 44.95. Industry P 33.88. So ಸ್ವಲ್ಪ ಜಾಸ್ತಿ ಇದೆ. P price to earnings ratio ಜಾಸ್ತಿ ಇದೆ. ಸೊ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 684 crores ಇದೆ. ಸೇಲ್ಸ್ 3,259 crores ಇದೆ. ರಿಟರ್ನ್ ಆನ್ ಇಕ್ವಿಟಿ 28.78% ಇದೆ. ಡೆಟ್ ಎಷ್ಟಿದೆ? 250 crores ಇದೆ. ಆಪರೇಷನಲ್ ಪ್ರಾಫಿಟ್ ಮಾರ್ಜಿನ್ 27.94% ಇದೆ. ಪ್ರಾಫಿಟ್ ಗ್ರೋತ್ 6.41% ಇದೆ. ಸೇಲ್ಸ್ ಗ್ರೋತ್ 3.83% ಇದೆ. ರಿಟರ್ನ್ ಆನ್ RSI 36.11 ಇದೆ. ಕ್ವಾರ್ಟರ್ಲಿ ರಿಸಲ್ಟ್ಸ್. ಆಪರೇಟಿಂಗ್ ಪ್ರಾಫಿಟ್ ಪಾಸಿಟಿವ್ ಇದೆ. ಸೇಲ್ಸ್ ಎಕ್ಸ್ಪೆನ್ಸಸ್ ಕಂಪೇರ್ ಮಾಡಿ ಆಪರೇಟಿಂಗ್ ಪ್ರಾಫಿಟ್ ಪಾಸಿಟಿವ್ ಇದೆ. ಅದರ್ ಇನ್ಕಮ್ ಪಾಸಿಟಿವ್ ಇದೆ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನೆಟ್ ಪ್ರಾಫಿಟ್ ಕೂಡ ಪಾಸಿಟಿವ್ ಇದೆ. 100 ಇಂದ 200 ಆಗಿದೆ, ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ ಅಂಡ್ ಲಾಸ್, ನೆಟ್ ಪ್ರಾಫಿಟ್, ಆಪರೇಟಿಂಗ್ ಪ್ರಾಫಿಟ್ ಪಾಸಿಟಿವ್ ಇದೆ ಇಯರ್ ಆನ್ ಇಯರ್. ಮತ್ತೆ ಟೋಟಲ್ ನೆಟ್ ಪ್ರಾಫಿಟ್ ಕೂಡ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದೆ. ಪ್ರಮೋಟರ್ ಹೋಲ್ಡಿಂಗ್ ಕೂಡ ಚೆನ್ನಾಗಿದೆ. 66.64%. FII 7.55%. ಇಯರ್ಲಿ ನೋಡೋಣ. DII 12.69%. ಪಬ್ಲಿಕ್ 13.13%. ನಂಬರ್ ಆಫ್ ಶೇರ್ ಹೋಲ್ಡರ್ಸ್ 56,843 ಇದ್ದಾರೆ. ಸೊ ಓವರಾಲ್ ಇಟ್ ಈಸ್ ಎ ಗುಡ್ ಕಂಪನಿ. ಸೊ ಮ್ಯೂಚುವಲ್ ಫಂಡ್ ಓನರ್ಶಿಪ್. ಯಾವ್ಯಾವ ಮ್ಯೂಚುವಲ್ ಫಂಡ್ CRISIL ಕಂಪನಿನಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ? ಸ್ಯಾಮ್ಕೋ ಫ್ಲೆಕ್ಸಿ ಕ್ಯಾಪ್ ರೆಗ್ಯುಲರ್ ಫಂಡ್ ರೆಗ್ಯುಲರ್ ಗ್ರೋತ್ ಅವರು 16.46 crores ಇನ್ವೆಸ್ಟ್ ಮಾಡಿದ್ದಾರೆ. SBI ಮ್ಯಾಗ್ನಮ್ ಮಿಡ್ ಕ್ಯಾಪ್ ಫಂಡ್ ರೆಗ್ಯುಲರ್ ಗ್ರೋತ್ 702 crores ಇನ್ವೆಸ್ಟ್ ಮಾಡಿದ್ದಾರೆ. ಬರೋಡಾ BNP ಪಾರಿಬಾಸ್ ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಫಂಡ್ ರೆಗ್ಯುಲರ್ ಗ್ರೋತ್ 40.64 crores ಇನ್ವೆಸ್ಟ್ ಮಾಡಿದ್ದಾರೆ. ಆದಿತ್ಯ ಬಿರ್ಲಾ ಸನ್ ಲೈಫ್ MNC ಫಂಡ್ 84.22 crores ಇನ್ವೆಸ್ಟ್ ಮಾಡಿದ್ದಾರೆ. ಅಂದ್ರೆ 2.62% ಆಫ್ ದ AUM asset under management. Baroda BNP Paribas mid cap fund regular plan growth 43.89 crores ಇನ್ವೆಸ್ಟ್ ಮಾಡಿದ್ದಾರೆ. 2.3 to 36% ಆಫ್ ದ AUM. So should I buy or sell CRISIL ಗೆ one analyst have given a sell rating ಕೊಟ್ಟಿದ್ದಾರೆ. ಬೇರೆ ಯಾರು ರೇಟಿಂಗ್ ಕೊಟ್ಟಿಲ್ಲ.
ಕಂಪನಿ ಪ್ರಾಫಿಟ್ ಅಲ್ಲಿದೆ. 31st ಡಿಸೆಂಬರ್ 2024 ಅಲ್ಲಿ 6.84% ಮ್ಯೂಚುವಲ್ ಫಂಡ್ಸ್ 6.8 ಕಂಪನಿಯಲ್ಲಿ 6.84% ಮ್ಯೂಚುವಲ್ ಫಂಡ್ ಶೇರ್ ಹೋಲ್ಡಿಂಗ್ ಇದೆ. ಲಾಭದಾಯಕವಾಗಿದೆ ಕಂಪನಿ, ಬಟ್ ರೇಟಿಂಗು ಕಡಿಮೆ ಇದೆ. ನಾನು ಇದರಲ್ಲಿ ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದೀನಿ, ಕಡಿಮೆ ಬೆಲೆಗೆ ಇನ್ವೆಸ್ಟ್ ಮಾಡಿದ್ದೀನಿ. ಇದು ನಿಯರ್ಲಿ ಲೋ ಪ್ರೈಸ್ ಅಲ್ಲಿ ಇದೆ. ಸ್ಟಾಕ್ ನಿಯರ್ಲಿ ಲೋ ಹತ್ರ ಇದೆ. ಲೋಯೆಸ್ಟ್ ಪ್ರೈಸ್ ಬಂದು 3880. ನಾನು 4200 ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ. 4200 ಇನ್ವೆಸ್ಟ್ ಮಾಡಿದ್ದೀನಿ. ಸೊ ಇದು ಸ್ವಲ್ಪ ಕ್ಲೋಸೆಸ್ಟ್ ಟು ದ ಲೋಯೆಸ್ಟ್ ಪ್ರೈಸ್ ಇನ್ವೆಸ್ಟ್ ಮಾಡಿದ್ದೀನಿ. ಸೊ ಇದು ರೇಟಿಂಗ್ ಸ್ವಲ್ಪ ಇಲ್ಲ, ಬಟ್ ಮ್ಯೂಚುವಲ್ ಫಂಡ್ಸ್ ಕೂಡ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಮನಿ ಕಂಟ್ರೋಲರ್ ಕೂಡ ರೇಟಿಂಗ್ ಇಲ್ಲ. ಬ್ರೋಕರ್ ರಿಸರ್ಚ್ ಇಲ್ಲ ಇದಕ್ಕೆ. ಈ ಕಂಪ್ನಿಗೆ ಬ್ರೋಕರ್ ರಿಸರ್ಚ್ ಇಲ್ಲ. ನಾನು ಬೈ ಮಾಡಿದ್ದೀನಿ, ಬಟ್ ಮ್ಯೂಚುವಲ್ ಫಂಡ್ ಹೋಲ್ಡಿಂಗ್ ಆಧಾರದ ಮೇಲೆ ಮ್ಯೂಚುವಲ್ ಫಂಡ್ಸ್ ಎಲ್ಲ ಬೈ ಮಾಡಿದ್ದಾರೆ. ಅರೌಂಡ್ 6% ಆಫ್ ದ ಕಂಪನಿ ಶೇರ್ ಹೋಲ್ಡಿಂಗ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿದೆ. ಮ್ಯೂಚುವಲ್ ಫಂಡ್ಸ್ ಅವ್ರು ಬೈ ಮಾಡಿದ್ದಾರೆ. ಸೊ 6 ಮತ್ತೆ ಕಂಪನಿ ಪ್ರಾಫಿಟ್ ಅಲ್ಲಿದೆ, ಇಯರ್ ಆನ್ ಇಯರ್ ಪ್ರಾಫಿಟ್ ಅಲ್ಲಿದೆ. ಇದನ್ನು ನೋಡ್ಕೊಂಡು ನಾನು, ಮತ್ತೆ ಇದು ನಂಬರ್ 1 ಕಂಪನಿ ಈ ಕ್ಯಾಟಗರಿನಲ್ಲಿ. ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಸೆಕ್ಟರ್ ಅಲ್ಲಿ ಇದು ನಂಬರ್ 1 ಕಂಪನಿ. ಮತ್ತೆ ಕಂಪನಿ ಡೆಟ್ ಕಮ್ಮಿ ಇದೆ, ಬರೀ 250 crores ಇದೆ ಕಂಪನಿ ಡೆಟ್. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 684 crores ಇದೆ. ಸೊ ಕಂಪನಿ ಪಾಸಿಟಿವ್ ಗ್ರೋ ಆಗ್ತಾ ಇದೆ. ನೆಟ್ ಪ್ರಾಫಿಟ್ ಕೂಡ ಕ್ವಾರ್ಟರ್ಲಿ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾ ಇದೆ, ಆನ್ಯುವಲ್ ಪ್ರಾಫಿಟ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಮತ್ತೆ ಪ್ರಮೋಟರ್ ಹೋಲ್ಡಿಂಗ್ ಕೂಡ ಚೆನ್ನಾಗಿದೆ, FII ಹೋಲ್ಡಿಂಗ್ ಇದೆ, DII ಹೋಲ್ಡಿಂಗ್ ಇದೆ. ಸೊ ಬೇಸ್ಡ್ ಆನ್ ದಿಸ್ ನಾನು ಪಬ್ಲಿಕ್ ಹೋಲ್ಡಿಂಗ್ ಕೂಡ 13.13% ಇದೆ ಇದರಲ್ಲಿ. DII ಹೋಲ್ಡಿಂಗ್ 12% ಇದೆ, FII ಹೋಲ್ಡಿಂಗ್ 7% ಇದೆ, ಪ್ರಮೋಟರ್ ಹೋಲ್ಡಿಂಗ್ 66% ಇದೆ. ಸೊ ಬೇಸ್ಡ್ ಆನ್ ದಿಸ್ ನಾನು ಈ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.